ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಈಗಾಗಲೇ ಆಕ್ಸಿಡೆಂಟ್ ಮಾಡಿರೋ ಕಾರ್ ಯಾವುದು ಅಂತ ಗೊತ್ತಾಗಿದೆ. ಆ ಕಾರು ಕಳ್ತನ ಆಗಿತ್ತು. ಶಾರ್ವರಿ ಈ ವಿಚಾರ ನಮ್ಗೆ ಹೇಳಿರಲಿಲ್ಲ, ನಮ್ಮ ಗಮನಕ್ಕೂ ಬಂದಿರಲಿಲ್ಲ. ಆದ್ದರಿಂದ ನಾವು ಕಂಪ್ಲೇಂಟ್ ಕೊಟ್ಟಿರಲಿಲ್ಲ. ಆ ಕಾರ್ ಕದ್ದೋರು ಯಾರು ಅಂತ ಗೊತ್ತಾದರೆ ಆಕ್ಸಿಡೆಂಟ್ ಮಾಡಿದವ್ರು ಯಾರು ಅಂತ ಗೊತ್ತಾಗುತ್ತೆ ಅಲ್ವಾ? ಹೌದು, ನಾವು ಅದ್ರ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡ್ತೀವಿ. ಹಾಗಾದರೆ ಸಮರ್ಥಿ ಆಕ್ಸಿಡೆಂಟ್ ಮಾಡಿಲ್ಲ ಅಂತ ಗೊತ್ತಾಯ್ತು ಅಲ್ವಾ? ನಮಗೆ ಗೊತ್ತಾಗಿರ್ಬೋದು, ಆದರೆ ಕೋರ್ಟ್ಗೆ ಗೊತ್ತಾಗಿಲ್ವಲ್ಲ. ಅಲ್ಲ ಇನ್ಸ್ಪೆಕ್ಟರ್, ಕಾರ್ ಸಿಕ್ಕಿದೆ, ಅಪರಾಧ ಮಾಡಿರೋದು ಬೇರೆಯವರು ಅನ್ನೋದು ಗೊತ್ತಾಗಿದೆ. ಇದೆಲ್ಲ ಎವಿಡೆನ್ಸ್ ಇಟ್ಕೊಂಡು ಸಮರ್ಥಿ ಅಪರಾಧ ಮಾಡಿಲ್ಲ ಅಂತ ಅವನ್ನ ರಿಲೀಸ್ ಮಾಡ್ಬೋದಲ್ವಾ? ಹಾಗೆಲ್ಲ ಆಗಲ್ಲ. ಈಗಾಗಲೇ ಚಾರ್ಜ್ ಶೀಟ್ನ ಕೋರ್ಟಿಗೆ ಸಬ್ಮಿಟ್ ಮಾಡಿದ್ದೀವಿ. ಇದುವರೆಗೂ ಸಮರ್ಥ ತಾನೇ ಅಪರಾಧ ಮಾಡಿರೋದಂತ ಒಪ್ಕೊಂಡಿದ್ದರಿಂದ ಇದು ಸ್ವಲ್ಪ ಕಾಂಪ್ಲಿಕೇಟ್ ಆಗಿದೆ. ಹಾಗಾಗಿ ಕೋರ್ಟ್ ಇದನ್ನೆಲ್ಲ ಪರಿಶೀಲನೆ ಮಾಡಿ ಅವ್ರಿಗೆ ಬೇಲ್ ಕೊಡುತ್ತೆ. ಅಲ್ಲಿವರೆಗೂ ನಾವು ಸಮರ್ಥನ ಬಿಡೋಕ್ಕಾಗಲ್ಲ. ಯಾಕಂದರೆ ನಮಗೂ ಕೆಲವೊಂದು ಫಾರ್ಮ್ಯಾಲಿಟೀಸ್ ಆ್ಯಂಡ್ ಪ್ರೊಸೀಜರ್ಸ್ ಅಂತ ಇರುತ್ತೆ. ಓಕೆ ಇನ್ಸ್ಪೆಕ್ಟರ್. ಅಭಿ, ನೀನು ಲಾಯರ್ ಹತ್ರ ಮಾತಾಡು. ಬೇರೆ ಏನು ಪ್ರೊಸೀಜರ್ ಇದೆಯೋ ಅದರದ್ದೆಲ್ಲ ಡೀಟೇಲ್ಸ್ ತಗೋ. ಅವ್ರಿಗೇನು ರೆಕಾರ್ಡ್ಸ್ ಬೇಕೋ ಅದನ್ನು ವ್ಯವಸ್ಥೆ ಮಾಡು. ಮೊದಲು ಸಮರ್ಥಕ್ಕೆ ಬೇಲ್ ಆಗಬೇಕು. ಉಳಿದಿದ್ದನ್ನೆಲ್ಲ ಆಮೇಲೆ ನೋಡ್ಕೊಳ್ಳೋಣ. ಇನ್ಸ್ಪೆಕ್ಟರ್, ನಾವು ಸಮರ್ಥ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಶ್ಯೂರ್, ಹೋಗಿ. ಸಮರ್ಥ್, ಈಗಲಾದರೂ ಆಕ್ಸಿಡೆಂಟ್ ಮಾಡಿದ್ದು ನೀನು ಅಂತ ಕೋರ್ಟಲ್ಲಿ ಹೇಳಿಕೆ ಕೊಡೋದನ್ನ ಬಿಡು. ಕೋರ್ಟಲ್ಲಿ ಮುಂದೆ ಈ ರೀತಿ ಹೇಳಬೇಡ. ಈಗಲೂ ಆಕ್ಸಿಡೆಂಟ್ ಮಾಡಿರೋ ಕಾರು ಸಿಕ್ಕಿದೆ ಅಂತ ಗೊತ್ತಾಗಿದೆಯೇ ಹೊರತು ಕಾರನ್ನು ಕದ್ದಿರೋರು ಸಿಕ್ಕಿಲ್ವಲ್ಲ ಸರ್. ಕಾರನ್ನು ಯಾರೋ ಕದ್ದಿದ್ದಾರೆ, ಅವರೇ ಹೋಗೋ ಆಕ್ಸಿಡೆಂಟ್ ಮಾಡಿದ್ದಾರೆ ಅಂತ ನಿಮ್ಮ ವಾದ ಇರ್ಬೋದು, ಆದರೆ ಅದಕ್ಕೆಲ್ಲ ಸಾಕ್ಷಿ ಬೇಕಲ್ಲ. ಅದನ್ನೆಲ್ಲ ನೀನು ಯಾಕೆ ಯೋಚನೆ ಮಾಡ್ತಿದ್ಯಾ? ನೀನೇನು ಲಾಯರಾ? ಅದು ಏನೇ ಸಾಕ್ಷಿ ಬೇಕಿದ್ರು ನಾವು ರೆಡಿ ಮಾಡ್ತೀವಿ. ಆಯಿತು, ಕದ್ದವ್ರು ಯಾರು ಅಂತ ಗೊತ್ತಾಗಲಿ. ನಾನು ಅಲ್ಲಿಯವ್ರಿಗೆ ಏನೂ ಮಾತಾಡೋಕ್ಕೆ ಹೋಗಲ್ಲ. ನಾನು ನನ್ನ ಹೇಳಿಕೆಗಳನ್ನ ಬದಲಾಯಿಸಿದ್ರೆ ನಿಧಿಗೆ ತೊಂದರೆ ಆಗ್ಬೋದು. ಅದರ ಬಗ್ಗೆ ನೀನು ಯೋಚನೆ ಮಾಡಬೇಡ. ನಿಧಿನೂ ಈ ತಪ್ಪು ಮಾಡಿಲ್ಲ ಅನ್ನೋದು ನಮಗೆ ಗೊತ್ತಾಗಿದೆ. ನಮಗದೇ ದೊಡ್ಡ ಸಮಾಧಾನ. ನೀನಾಗಲಿ ನಿಧಿ ಆಗಲಿ ಈ ಆಕ್ಸಿಡೆಂಟ್ ಮಾಡಿಲ್ಲ ಅಂದಮೇಲೆ ಈ ಆಕ್ಸಿಡೆಂಟ್ ಬೇರೆ ಯಾರೋ ಮಾಡಿದ್ದಾರೆ. ಅವರು ಇವತ್ತಲ್ಲ ನಾಳೆ ಸಿಕ್ಕಾಕೊಳ್ಳೇಬೇಕು. ಆದರೆ ನಮಗೆ ಬೇಕಾಗಿದ್ದು ನೀನು ನಿಧಿ ತಪ್ಪು ಮಾಡಿಲ್ಲ, ಈ ಆಕ್ಸಿಡೆಂಟ್ ಮಾಡಿಲ್ಲ ಅನ್ನೋದಷ್ಟೇ. ಹೌದು ಸಮರ್ಥ್, ತಪ್ಪು ಮಾಡದೇ ಇರೋರಿಗೆ ಶಿಕ್ಷೆ ಆಗಬಾರ್ದು. ನೀನು ನಿಧಿ ತುಂಬ ನೊಂದಿದ್ದೀರ. ಇದಕ್ಕೆಲ್ಲ ಪ್ರಾಯಶ್ಚಿತ್ತ ಆಗಬೇಕು ಅಂದರೆ ತಪ್ಪು ಮಾಡಿದವರು ಸಿಕ್ಕಾಕೋತಾರೆ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.